ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 23ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು, ಕೆಲಸ. ನನ್ನ ವಿಮೋಚಕನು ಜೀವಿಸುತ್ತಾನೆಂದು ಅವನು ಕೊನೆಗೆ ಭೂಮಿಯ ಮೇಲೆ ನಿಲ್ಲುವನೆಂದು ನನಗೆ ತಿಳಿದಿದೆ. ಯೋಬ 19:25. ಇಂದು ನಾವು ದೇವರ ಭಕ್ತನಾದ ಯೋಬನನ್ನು ಭೇಟಿಯಾಗುತ್ತೇವೆ. ಯೋಬ ಎಂಬ ಹೆಸರಿನ ಅರ್ಥ ದುಃಖ ಮತ್ತು ನೋವನ್ನು ಸಹಿಸಿಕೊಳ್ಳುವವನು. ಯೋಬನ ಪುಸ್ತಕದ ಮೊದಲ ವಚನದಿಂದಲೇ ಕರ್ತನು ಸ್ವತಃ ಯೋಬನ ಬಗ್ಗೆ ಮಹಿಮೆಯ ಸಾಕ್ಷ್ಯವನ್ನು ನೀಡುವುದನ್ನು ನಾವು ನೋಡುತ್ತೇವೆ. ಸತ್ಯವೇದವು ಹೇಳುತ್ತದೆ, ಆಗ ಕರ್ತನು ಸೈತಾನನಿಗೆ, ನನ್ನ ಸೇವಕನಾದ ಯೋಬನನ್ನು ನೀನು ನೋಡಿದ್ದೀಯಾ? ಅವನಂತೆ ಭೂಮಿಯ ಮೇಲೆ ಯಾರೂ ಇಲ್ಲ. ಅವನು ನಿರ್ದೋಷಿಯೂ ಯಥಾರ್ಥ ಚಿತ್ತನು, ದೇವರಿಗೆ ಭಯಪಡುವವನು, ಕೆಟ್ಟದ್ದನ್ನು ತ್ಯಜಿಸುವವನು ಆಗಿದ್ದಾನೆಯೇ. ಯೋಬ 1:8. ಎಂತಹ ಅದ್ಭುತವಾದ ಸಾಕ್ಷಿ! ಪ್ರತಿಯೊಬ್ಬ ವ್ಯಕ್ತಿಯು ಒಳ್ಳೆಯ ಸಾಕ್ಷಿಯನ್ನು ಹೊಂದಿರಬೇಕು. ಅವರ ಸ್ವಂತ ಕುಟುಂಬವು ಅವರ ಬಗ್ಗೆ ಸಾಕ್ಷಿ ಹೇಳಲು ಸಾಧ್ಯವಾಗುತ್ತದೆ. ಚರ್ಚ್ ಮತ್ತು ಸಹವಿಶ್ವಾಸಿಗಳು, ಬೋಧಕರು ಮತ್ತು ಮಂತ್ರಿಗಳು ಅವರ ಬಗ್ಗೆ ಸಾಕ್ಷಿ ಹೇಳಬೇಕು. ಅಂತಹ ಸಾಕ್ಷಿಯೊಂದಿಗೆ ಬದುಕುವುದು ಎಷ್ಟು ಆಶೀರ್ವಾದ! ಪವಿತ್ರಾತ್ಮವು ನಿಮ್ಮ ಮೇಲೆ ಬಂದಾಗ ನೀವು ಸಾಕ್ಷಿಗಳಾಗುತ್ತೀರಿ. ಅಪೊಸ್ತಲರ ಕೃತ್ಯಗಳು 1:8. ಸೈತಾನನು ದೇವರಿಗೆ ಸವಾಲು ಹಾಕಿ ಯೋಬನ ನೀತಿವಂತಿಕೆಯನ್ನು ಪರೀಕ್ಷಿಸಲು ಅನುಮತಿ ಕೇಳಿದನು. ಸೈತಾನನು ಯಾವಾಗಲೂ ನಮ್ಮನ್ನು ಕೆಡವಲು, ನಮ್ಮ ಹೃದಯಗಳನ್ನು ಗಾಯಗೊಳಿಸಲು ಮತ್ತು ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಪರೀಕ್ಷೆಗಳನ್ನು ತರಲು ಪ್ರಯತ್ನಿಸುತ್ತಾನೆ. ಆದರೆ ಕರ್ತನು ನಮ್ಮನ್ನು ಸರಿಯಾದವರೆಂದು ಸಾಬೀತುಪಡಿಸಲು ಮತ್ತು ಆಶೀರ್ವಾದದ ಉನ್ನತ ಎತ್ತರಕ್ಕೆ ಎತ್ತಲು ಪರೀಕ್ಷೆಯ ಸಮಯಗಳನ್ನು ಬಳಸುತ್ತಾನೆ. ಯೋಬನು ತೀವ್ರ ಪರೀಕ್ಷೆಗಳನ್ನು ಸಹಿಸಿಕೊಂಡನು. ಯೋಬನಂತೆ ಬೇರೆ ಯಾರೂ ಸಂಕಟದ ಕುಲುಮೆಯಲ್ಲಿ ಶೋಧಿಸಲ್ಪಟ್ಟಿಲ್ಲ. ಅವನ ಮನೆ ಕುಸಿದು ಬಿತ್ತು ಮತ್ತು ಒಂದೇ ದಿನದಲ್ಲಿ ಅವನ ತನ್ನ 10 ಮಕ್ಕಳನ್ನು ಕಳೆದುಕೊಂಡನು. ಅವನು ತನ್ನ ಎಲ್ಲ ಆಸ್ತಿಗಳನ್ನು ಕಳೆದುಕೊಂಡನು. ಅವನು ಹೊಂದಿದ್ದ ಪ್ರತಿಯೊಂದು ಪ್ರಾಣಿಯನ್ನು ಕಳೆದುಕೊಂಡನು. ಅವನ ದೇಹದಾದ್ಯಂತ ನೋವಿನ ಹುಣ್ಣುಗಳು ಕಾಣಿಸಿಕೊಂಡವು. ಅವನ ಹೆಂಡತಿ ಕೂಡ, ನೀನು ಇನ್ನು ನಿನ್ನ ಸಮಗ್ರತೆಯನ್ನು ಹಿಡಿದಿದ್ದೀಯಾ? ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಯೋಬ 2:9. ಆದರೂ ಅವನ ಎಲ್ಲ ಪರೀಕ್ಷೆಗಳಲ್ಲಿ ಯೋಬನು ಪಾಪ ಮಾಡಲಿಲ್ಲ ಅಥವಾ ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ಯೋಬ 1:22. ಯೋಬನನ್ನು ಓದುವಾಗ ನಾವು ಆಗಾಗ್ಗೆ ಕೇಳುತ್ತೇವೆ, ನೀತಿವಂತರು ಏಕೆ ಬಳಲುತ್ತಾರೆ, ದುಷ್ಟರು ಏಕೆ ಬದುಕುತ್ತಾರೆ ಮತ್ತು ಅಭಿವೃದ್ಧಿ ಹೊಂದುತ್ತಾರೆ? ಕರ್ತನ ಉತ್ತರ ಹೀಗಿದೆ, ನೀತಿವಂತನಿಗೆ ಬರುವ ಕಷ್ಟಗಳು ಬಹಳ, ಆದರೆ ಕರ್ತನು ಅವೆಲ್ಲವುಗಳಿಗಿಂತ ಅವನನ್ನು ಬಿಡಿಸುತ್ತಾನೆ. ಕೀರ್ತನೆಗಳು 34:19. ಯೋಬನ ಮೇಲೆ ಒಂದರ ನಂತರ ಒಂದರಂತೆ ಪರೀಕ್ಷೆಗಳು ಬಂದವು, ಆದರೂ ಅವನು ತಾಳ್ಮೆಯಿಂದಿದ್ದನು. ಅವನ ಪರೀಕ್ಷೆಯ ಸಮಯದ ನಂತರ ಕರ್ತನು ಯೋಬನ ನಷ್ಟಗಳನ್ನು ಪುನಃಸ್ಥಾಪಿಸಿದನು ಮತ್ತು ಅವನಿಗೆ ಮೊದಲಿಗಿಂತ 2 ಪಟ್ಟು ಹೆಚ್ಚು ಆಶೀರ್ವದಿಸಿದನು. ಕರ್ತನು ಯೋಬನ ಸೆರೆಯನ್ನು ತಿರುಗಿಸಿದನು ಮತ್ತು ಅವನು ಕಳೆದುಕೊಂಡದ್ದೆಲ್ಲಕ್ಕೂ 2 ಪಟ್ಟು ಕೊಟ್ಟನು. ಮತ್ತಷ್ಟು ಹೆಚ್ಚಿನ ಜ್ಞಾನಕ್ಕಾಗಿ ವಚನ. ಶೋಧನೆಯನ್ನು ಸಹಿಸಿಕೊಳ್ಳುವವನು ಧನ್ಯನು. ಅವನು ಪರಿಶೋಧಿತನಾದ ಮೇಲೆ ಕರ್ತನು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ ಜೀವದ ಕಿರೀಟವನ್ನು ಹೊಂದುವನು.
ಯಾಕೋಬ 1:12. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.